ಹಲೋ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಕಲರ್ ಇದೆ. ಸೀರೆ ಕಲರು ದಾರ ತಗೊಂಡಿದ್ದೀನಿ. ಪಲ್ಲು ಈ ಥರ ಇದೆ. ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಯಾವಾಗ ಯೂಸ್ ಮಾಡೋದು 11 ತಗೋಬೋದು. ನೋಡಿ, ಪಲ್ಲು ರೈಟ್ ಸೈಡ್ ನನ್ನ ಕಡೆ ಇದೆ. ಫಸ್ಟ್ ನಾನು ಸೀರೆ ಕಲರ್ ತಗೊತಾ ಇದ್ದೀನಿ. ಆರೆಳೆ ಆದರೂ ತಗೊಳ್ಳಿ, ಇಲ್ಲಾಂದರೆ 7 ಎಳೆ ಆದರೂ ತಗೋಬೋದು. ಪಲ್ಲು ಬ್ಯಾಕ್ ಸೈಡ್ ದಾರ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ 5 ಚೈನ್ ಮಾಡ್ಕೊತಾ ಇದ್ದೀನಿ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್ ಮಾಡ್ಕೋಬೇಕು. ಫೈವ್ ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರೋಶೆ. ಈಗ 6 ಚೈನ್ ಮಾಡ್ಕೊತೀನಿ. ನೋಡಿ, 6 ಚೈನ್ ಆಯಿತು. ಈ ಸಿಂಗಲ್ ಕ್ರೋಶೆ ಒಳಗಡೆ ಈ ಥರ ಹೋಗಿ ಥ್ರೆಡ್ ತಗೊಂಬಂದು ಲಾಕ್ ಮಾಡಬೇಕು. ನೋಡಿ, ಈ ಥರ ಒಳಗಡೆ ಹೋಗಿ ನೋಡಿ ಈ ಸೈಡ್ ಬಂದು ಥ್ರೆಡ್ ತಗೊಂಬಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ನೋಡಿ, ಮತ್ತು ಇವಾಗ 5 ಚೈನ್ ಮಾಡ್ಕೊತಾ ಇದ್ದೀನಿ. 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ 5 ಚೈನ್ ನಾನು ಇಲ್ಲಿ 3 ಟೈಮ್ಸ್ ಮಾಡ್ಕೊತೀನಿ. ಈಗ 1 ಟೈಮ್ ಆಯಿತು. 5 ಚೈನ್, ಸಿಂಗಲ್ ಕ್ರೋಶೆ, 5 ಚೈನ್, ಸಿಂಗಲ್ ಕ್ರೋಶೆ. ನೋಡಿ, 3 ಟೈಮ್ಸ್ ಮಾಡಿಕೊಂಡೆ. ಈಗ ಮತ್ತೆ 6 ಚೈನ್ ಮಾಡ್ಕೋಬೇಕು. ಸೇಮ್ ಇವಾಗ ಇಲ್ಲಿ ಮಾಡಿದ್ರೆಲ್ಲ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಅದೇ ಥರ ಮಾಡಬೇಕು. ನೋಡಿ, ಈ ಥರ ಹೋಗಿ ಒಳಗಡೆ ಹೋಗಿ ಥ್ರೆಡ್ ತಗೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್, ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ 5 ಚೈನು 2 ಟೈಮ್ಸ್ ಬರಬೇಕು. 2 ಟೈಮ್ಸು ನೋಡಿ. ಮತ್ತು 5 ಚೈನ್, ಸಿಂಗಲ್ ಕ್ರೋಶೆ, ಮತ್ತು 5 ಚೈನ್, ಸಿಂಗಲ್ ಕ್ರೋಶೆ. ನೋಡಿ, ಇದೇ ಥರ ಕೊನೆಯವರೆಗೂ ಮಾಡ್ಕೊಂಡೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ, ಕೊನೆಯವರೆಗೂ ಮಾಡಿದ್ದೀನಿ. ಇಲ್ಲಿವರೆಗೂ 5 ಚೈನ್ ಮಾಡಿಕೊಂಡೆ. ಇದು 6 ಚೈನ್ ಆಗಿದೆ. ಇಲ್ಲಿಂದ ನಾನು 4 ಚೈನ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಲ್ಲುನ ಟರ್ನ್ ಮಾಡಿಕೊಂಡೆ. ಪಲ್ಲು ಬ್ಯಾಕ್ ಸೈಡ್ ನನ್ನ ಕಡೆ ಬಂತು. ಇಲ್ಲಿ 4 ಚೈನ್ ಹಾಕಿದ್ನಲ್ಲ, 4 ಚೈನ್ ಪ್ಲೇಸಲ್ಲಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 2 ಚೈನ್ ಮಾಡ್ಕೋಬೇಕು.
5 ಚೈನ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಅದಕ್ಕೆ 4 ಚೈನ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ಈ 6 ಚೈನ್ ಮೇಲೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಪಕ್ಕದಲ್ಲೇ ಆ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬ, 2 ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಈಗ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಮತ್ತು 6 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 2 ಚೈನ್ ಡಬಲ್ ಕ್ರೋಶ ಕಂಬ ಪಕ್ಕದಲ್ಲೇ 6 ಚೈನ್ ಗ್ಯಾಪ್ಗೆ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬ. ಈಗ 2 ಚೈನ್ ಮಾಡ್ಕೋಬೇಕು. 6 ಚೈನ್ಗೆ ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ 2 ಚೈನ್ ಡಬಲ್ ಕ್ರೋಶ ಕಂಬ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ 6 ಚೈನ್ಗೆ, 2 ಚೈನ್, 6 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ನೋಡಿ ಈ ಥರ 3 ಪೆಟಲ್ಸ್ ಥರ ಬರುತ್ತೆ, ಸ್ಮಾಲ್ ಪೆಟಲ್ಸ್ ಥರ ಈ ಥರ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 2 ಚೈನ್, 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ 6 ಚೈನ್ನ ಈ ಥರ ಸೈಡ್ಗೆ ಎಳ್ಕೊಂಡು ಸಿಂಗಲ್ ಕ್ರೋಶೆವರೆಗೂ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಆದಮೇಲೆ 2 ಚೈನ್ ಮತ್ತು 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬ, 2 ಚೈನ್, 6 ಚೈನ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ ಡಬಲ್ ಕ್ರೋಶ ಕಂಬ, ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ, 2 ಚೈನ್, ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್ ಡಬಲ್ ಕ್ರೋಶ ಕಂಬ, ಡಬಲ್ ಕ್ರೋಶ ಕಂಬ, 2 ಚೈನ್, ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ 5 ಚೈನ್, ಇಲ್ಲಿಂದ 5 ಚೈನು ಮಾಡಿರೋದು, ಈ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡೆ. ಇಲ್ಲಿ 2 ಚೈನ್ ಹಾಕಿದ್ರೆ ಸಾಲಲ್ಲ, ಲಾಕ್ ಮಾಡೋಕ್ಕೆ 3 ಚೈನ್ ಮಾಡ್ಕೊತಾ ಇದ್ದೀನಿ. ನೋಡಿ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. 5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 3 ಚೈನ್, 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆವರೆಗೂ ಮಾಡ್ಕೊಂಬಂದಿದ್ದೀನಿ. ಈಗ ಪಲ್ಲು ಕಲರ್ ತಗೊತಾ ಇದ್ದೀನಿ. ನಾನು ಈಗ ಬ್ಯಾಕ್ ಸೈಡಿಂದ ಮಾಡ್ಕೊಂಬಂದಲ್ಲ, ಮತ್ತೆ ಬ್ಯಾಕ್ ಸೈಡಿಂದನೇ ಮಾಡ್ಕೊಂಬರ್ತೀನಿ. ನೋಡಿ ಬ್ಯಾಕ್ ಸೈಡು ನನ್ನ ಕಡೆ ಇದೆ.
ಇಲ್ಲಿ ನಾನು 4 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿರೋ ಹತ್ರ 4 ಚೈನ್ ಹಾಕ್ಕೊಳ್ಳಿ, 5 ಚೈನ್ ಇರೋ ಹತ್ರ 5 ಚೈನ್ ಮಾಡ್ಕೊಳ್ಳಿ. ನೋಡಿ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಈಗ 3 ಚೈನ್ ಮಾಡ್ಕೋಬೇಕು. ನೋಡಿ 3 ಚೈನ್ನ ಇಲ್ಲಿ ನಾನು 6 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮತ್ತೆ ಇವಾಗ 5 ಚೈನ್ ಮಾಡ್ಕೋಬೇಕು. 5 ಚೈನು ನೋಡಿ ಇಲ್ಲಿ ಲಾಕ್ ಮಾಡಿದ್ರಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಫೈವ್ ಚೈನ್, ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ತ್ರೀ ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ತ್ರೀ ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಇವಾಗ 5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್, 5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ 3 ಚೈನ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ನೋಡಿ ಈ ಥರ ಬರುತ್ತೆ. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ, ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆವರೆಗೂ ಬಂದಿದ್ದೀನಿ. ಈಗ ಪಲ್ಲುನ ಟರ್ನ್ ಮಾಡ್ಕೋಬೇಕು. ಸೇಮ್ ಥ್ರೆಡ್ ಯೂಸ್ ಮಾಡಬೇಕು. ನೋಡಿ
5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಲಾಕ್, 3 ಚೈನ್. ನೋಡಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, 5 ಚೈನ್ ಗ್ಯಾಪ್ಗೆ. ಮತ್ತು ಇವಾಗ 2 ಚೈನ್, ಡಬಲ್ ಕ್ರೋಶೆ ಕಂಬ, 1 2 3 4 5 6 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಮತ್ತು ಇವಾಗ 2 ಚೈನ್ ಹಾಕಿ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ಚೈನ್ ಮಾಡ್ಕೋಬೇಕು. 2 ಚೈನ್, ಡಬಲ್ ಕ್ರೋಶೆ ಕಂಬ, 3 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 3 ಚೈನ್ ಹಾಕ್ಕೊಂಡು ಮೇಲೆ ನೋಡಿ ಕಂಬಕ್ಕೆ ಲಾಕ್ ಮಾಡಬಾರ್ದು, ಮೇಲೆ ಈ ಥರ ಲಾಕ್ ಮಾಡ್ಕೋಬೇಕು ಕಂಬದ ಮೇಲೆ. ಮತ್ತು ಇವಾಗ ಈ ಕಡೆನೂ 3 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 1 2 3 ಆಯಿತು. ಈಗ 2 ಚೈನ್ ಮಾಡ್ಕೊಳ್ಳೋಣ. 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಕ್ಕದಲ್ಲಿರೋ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. 2 ಚೈನ್, ಈ ಕಡೆನೂ ಇಲ್ಲಿ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 3 4 5 6. ಈಗ 2 ಚೈನ್ ಮಾಡ್ಕೋಬೇಕು. 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಲಾಕ್ ಮಾಡ್ಕೋಬೋದು, ಇಲ್ಲ ಇಲ್ಲಿ 5 ಚೈನ್ ಗ್ಯಾಪ್ಗಾದರೂ ಲಾಕ್ ಮಾಡ್ಕೋಬೋದು. 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಲಾಕ್ ಆದಮೇಲೆ 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಈ ಥರ ಬರುತ್ತೆ ಡಿಸೈನು. ಮತ್ತು 5 ಚೈನ್ 4 ಚೈನ್ ಮಾಡಿಕೊಂಡೆ. 5 ಚೈನ್ ಜಾಸ್ತಿ ಆಗುತ್ತೆ ಅಂಥೇಳಿ ನೋಡಿ 2 ಚೈನ್ ಮಾಡಿಕೊಂಡೆ. ಇಲ್ಲಿ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಈ 5 ಚೈನ್ ಗ್ಯಾಪ್ಗೆ ಒಂದೇ ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಚೈನ್, ಡಬಲ್ ಕ್ರೋಶೆ ಕಂಬ, ಮತ್ತು ಡಬಲ್ ಕ್ರೋಶೆ ಕಂಬ ಸೇಮು ಪ್ರೀವಿಯಸ್ ಆರ್ಚ್ ಮಾಡಿದ್ರಲ್ಲ ಡಿಸೈನು ಅದೇ ಥರ ಮಾಡ್ಕೋಬೇಕು. 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ.
ಈಗ 2 ಚೈನ್, 5 ಚೈನ್ ಗ್ಯಾಪ್ಗೆ ಲಾಕ್. ಸೇಮ್ ನೋಡಿ ಇದೇ ಥರ ಮಾಡ್ಕೋಬೇಕು. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ, ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡ್ಕೊಂಡು ಹೋಗಿದ್ದೀನಿ. ಈ ಥರ ಬಂದಿದೆ ಡಿಸೈನು. ಇಲ್ಲೆಲ್ಲ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಕಾಣಿಸ್ತಾ ಇದೆ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.